ನಮಸ್ತೆ. ನನ್ನ ಹೆಸರು ಗಣೇಶ್ ಗೌಡ್ರು ಅಂತ, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಈ ದಿನ ನಾನು ನೋಡಿದೆ ಒಂದು ಟಿವಿಲಿ, ಏನು ಒಬ್ಬ ಹೆಣ್ಣು ಮಗಳಿಗೆ ಸೀರೆ ಕದ್ದಿದ್ದಾರೆ ಅಂತ ಒಬ್ಬ ಅಂಗಡಿಯ ವ್ಯಾಪಾರಸ್ಥರು ಆ ಎಮ್ಮನಿಗೆ ತುಂಬ ಒಂದು ಮಾನವೀಯತೆಯನ್ನೇ ಮರೆತು ಆ ರೀತಿ ಹೊಡೆಯೋದು ಖಂಡಿತ ತಪ್ಪು. ಈಗ ಆಲ್ರೆಡಿ ನಮ್ಮ ಮೇಡಮ್ ಕೂಡ ಹೇಳಿದ್ದಾರೆ, ನಾಗಲಕ್ಷ್ಮಿ ಚೌಧರಿಯವರು ಆಯೋಗದ ಅಧ್ಯಕ್ಷರು ಕೂಡ ಆಲ್ರೆಡಿ ಅವನ್ನ ಅರೆಸ್ಟು ಕೂಡ ಮಾಡಿದ್ದಾರೆ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೂ ರೈಟ್ಸ್ ಇಲ್ಲ, ಒಬ್ಬ ವ್ಯಕ್ತಿಗಳಿಗೆ ಹೊಡೆಯೋಕ್ಕೆ ಯಾವುದೇ ಥರದ ರೈಟ್ಸ್ ಇಲ್ಲ. ಫಸ್ಟು ನಮ್ಮ ಸಾರ್ವಜನಿಕರು ಯಾವುದೇ ಜಾಗದಲ್ಲೇ ಆಗಿರಲಿ, ಯಾರೇ ತಪ್ಪು ಮಾಡಿದ್ರೂ ಕೂಡ ಅವ್ರ ಮೇಲೆ ಕೇಸ್ ಹಾಕಬೇಕೇ ಹೊರತು ಹೊಡೆಯೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಹಕ್ಕುಗಳಿರ್ತವೆ. ಹಾಗಾಗಿ ನಾನು ಒಬ್ಬ ಹ್ಯೂಮನ್ ರೈಟ್ಸ್ ಅಧ್ಯಕ್ಷನಾಗಿ ಮಾತಾಡಬೇಕು ಅನ್ನೋ ಒಂದು ಕಾರಣದಿಂದ ಇವಾಗ ಮಾತಾಡ್ತಾ ಇದ್ದೇನೆ. ಆಲ್ರೆಡಿ ಅವರು ಅರೆಸ್ಟ್ ಆಗಿದ್ದಾರೆ, ಬಟ್ ಅರೆಸ್ಟ್ ಆಗಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಬೇಕಾಗ್ತದೆ. ಜೊತೆಗೆ ಅದು ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳೇ ಇರ್ಬೋದು, ಮಕ್ಕಳುಗಳೇ ಇರ್ಬೋದು, ನಿಮ್ಮ ಗಮನಕ್ಕೆ ಯಾರೂ ಕೂಡ ನಾವು ಜೀವನದಲ್ಲಿ ಮೋಸ ವಂಚನೆ ಮಾಡುವಂಥದ್ದೇ ಆಗಲಿ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದೇ ಆಗಲಿ ಯಾರೂ ಕೂಡ ಮಾಡಬಾರ್ದು. ಜೊತೆಗೆ ಕಾನೂನ ಕೈಗೆತ್ಕೋಬಾರ್ದು. ಸಾರ್ವಜನಿಕರು ಯಾರು ಬಿಸ್ನೆಸ್ ಮ್ಯಾನ್ಗಳೇ ಇರ್ಬೋದು, ಮತ್ತು ಇನ್ಯಾವುದೇ ಒಂದು ವ್ಯಾಪಾರಸ್ಥರೇ ಆಗಿರ್ಬೋದು, ಇನ್ನಿತರ ಯಾವುದೇ ಜಾಗದಲ್ಲಿ ಆಗಿರಲಿ, ನಾನು ತುಂಬ ಜನ ನೋಡ್ತಾ ಇರ್ತೀನಿ. ಈಗ ಮನೆ ಕೆಲಸ ಮಾಡೋರು ಕೂಡ ಏಕವಚನದಲ್ಲಿ ಮಾತಾಡುವಂಥದ್ದು, ಇನ್ನಿತರೆ ಜಾಗದಲ್ಲಿ ಕೆಲಸ ಮಾಡುವಂಥ ಜನಗಳಿಗೆ, ಕಾರ್ಮಿಕರಿಗೆ ಕೆಟ್ಟದಾಗಿ ನಡೆಸ್ಕುವಂಥದ್ದು ಹಲವಾರು ಜಾಗದಲ್ಲಿ ಇವೆಲ್ಲ ನಡೀತಾ ಇರ್ತವೆ. ದಯಮಾಡಿ ಇಂಥವೆಲ್ಲ ಬಿಡಬೇಕು. ನಿಮ್ಗೆ ಇಷ್ಟ ಇಲ್ವಾ, ಅವರಿಗೆ ಒಂದು ಕಾನೂನಡಿ ಒಳಗಡೆ ಅವರಿಗೆ ಒಂದು ಲೆಟ್ರ್ ಕೊಟ್ಟು, ಅವ್ರಿಗೆ 3 ಲೆಟ್ರ್ ಏನು ಕೊಡಬೇಕು ಅದನ್ನು ಕಾನೂನಡಿ ಒಳಗಡೆ ಕೊಟ್ಟು, ಅವ್ರಿಗೆ ಇಷ್ಟ ಇಲ್ವಾ ಅದನ್ನು ಕಾನೂನು ರೀತಿಯಲ್ಲೇ ಮಾಡಬೇಕೇ ಹೊರತು ಕೆಟ್ಟದಾಗಿ ಯಾರನ್ನೂ ಕೂಡ ನಡೆಸ್ಕೊಬಾರ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಜಾಗದಲ್ಲೇ ಆಗಿರಲಿ ತಪ್ಪೋದು, ಅದನ್ನು ಯಾರೂ ಕೂಡ ಕಾನೂನನ್ನು ಕೈಗೆತ್ಕೊಬಾರ್ದು. ಒಬ್ಬ ಹ್ಯೂಮನ್ ರೈಟ್ಸ್ ಅಂದರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವ್ರದ್ದೇ ಆದ ಹಕ್ಕಿರುತ್ತೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಗಣನೆಗೆ ತಗೋಬೇಕಾಗ್ತದೆ. ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಗಿ. ಯಾರೇ ಆದರೂ ಕೂಡ ದಯಮಾಡಿ ಈ ಥರ ಏನಾದರೂ ಮುಂದೆ ತೊಂದರೆ ಆದದ್ದೇ ಆದರೆ ನಮ್ಮ ಗಮನಕ್ಕೂ ಕೊಡ್ಬೋದು. ನಾವು ಕೂಡ ನಿಮಗೆ ಸಂಪೂರ್ಣವಾದ ಸಪೋರ್ಟನ್ನು ಮಾಡ್ತೇವೆ. ಕಾನೂನಡಿ ಒಳಗಡೆ ನಿಮ್ಮ ಜೊತೆ ನಾವು ನಿಲ್ತೇವೆ ಅಂತ ನಾನು ಖಂಡಿತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.